ಇವತ್ತು ನನ್ನ ಕಿಚನ್ಗೆ ಒಂದು ಹೊಸ ಸಾಮಾನು ತಗೊಂಡಿದ್ದೀನಿ. ಯಾವ ಕನ್ನಡನ ಇದು? ಹಂಗೆ ಹೇಳಿದ್ರೆ ತಪ್ಪಾಗುತ್ತೆ. ಸಾಮಾನೆಲ್ಲ ಒಂದು ತಗೊಂಡಿದ್ದೀನಿ. ನನ್ಗೇನ್ ಮಾಡೋದು ಅರ್ಥನೇ ಆಗ್ತಾ ಇಲ್ಲ ಫ್ರೆಂಡ್. ಒಂದು ಹೊಸ ಏನೋ ತಗೊಂಡಿದ್ದೀನಿ ರೀ. ಇದಂದ್ರೆ ಎಷ್ಟು ಜನಕ್ಕೆ ಹುಚ್ಚು ಅಂತಂದ್ರೆ ಇದಿಲ್ಲದೆ ಆಗೋದಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಬೇಕು, ಮಲಗಬೇಕಾದ್ರೆ ಬೇಕು, ತಿಂಡಿ ಆದ್ಮೇಲೆ ಬೇಕು, ಏನೋ ಗಂಡಸರಿಗಾದ್ರೆ ಹೊಗೆ ಬಿಟ್ಟಾಗ ಬೇಕೇ ಬೇಕು. ಇದಂದ್ರೆ ಸಿಕ್ಕಾಪಟ್ಟೆ ಲವ್. ಇದಕ್ಕೆ ಯಾವ ತರ ರಿಪ್ಲೈ ಮಾಡ್ತೀರಾ? ನೀವೇ ಮಾಡಿ. ನಮ್ಮನೆಗೆ ಬರುವಂತ ಒಂದಷ್ಟು ಜನ ಫ್ರೆಂಡ್ಸಿಗೆ ಇದ್ರ ಮೇಲೆ ಸಾಕಷ್ಟು ಪ್ರೀತಿ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಎಷ್ಟೇ ಜನ ಬಂದ್ರು ಎಷ್ಟು ಬೇಕಾದ್ರೂ ಅಡುಗೆ ಮಾಡ್ತೀನಿ. ಕಾಫಿ ಟೀ ಅಂತಂದ್ರೆ ನಂದು ಹಿಂಗೆ ಹೋಗ್ತೀನಿ. ಕಾಫಿ ಕೇಳ್ತಾ ಇದ್ದೀರಾ ಅಂತ. ಕಾಫಿ ಅಂದಿದ ತಕ್ಷಣ ಪಟ್ಟಂತ ಮಾಡ್ಕೊಡೋದಿಕ್ಕೆ ನಾನೊಂದು ಹೊಸ ಮಿಷಿನ್ ತಗೊಂಡಿದ್ದೀನಿ. ಜಿಗ್ 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 ಜಿಗ್. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರೋಂಥ ಭಾವಿಸ್ತಾ ಇವತ್ತಿನ ವ್ಲಾಗ್ ಶುರು ಮಾಡೋಕ್ಕೆ ಮುಂಚೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವ್ಲಾಗ್ನ ಎಂಡ್ ತನಕ ನೋಡೋದನ್ನು ಮಾತ್ರ ಮರಿಬೇಡಿ. ಯಾಕೆ ಅಂತಂದರೆ ನಾನು ಇವತ್ತು ಒಂದು ಹೊಸ ಏನೋ ತೊಗೊಂಡಿದ್ದೀನಿ ರೀ. ನಾನು ಏನೇ ವಸ್ತು ತೊಗೊಂಡ್ರು ಅದನ್ನು ನಿಮಗೆ ತೋರಿಸ್ಲೇಬೇಕಲ್ವಾ. ಕಾಫಿ ಅಂದಿದ ತಕ್ಷಣ ಪಟ್ಟಂತ ಮಾಡ್ಕೊಡೋದಿಕ್ಕೆ ನಾನೊಂದು ಹೊಸ ಮಿಷಿನ್ ತೊಗೊಂಡಿದ್ದೀನಿ. ಸೊ ಅದು ಯಾವ ಮಿಷಿನು ಏನು ಅಂತ ನಿಮಗೆ ಇವಾಗ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ, ಬನ್ನಿ. ಸೊ ಇದೇ ಅಗ್ಯಾರೋ ಅವರ ಕಾಫಿ ಮೇಕಿಂಗ್ ಮಿಷಿನ್ನ ತೊಗೊಂಡಿದ್ದೀನಿ. ಸೊ ಇನ್ಮೇಲಿಂದ ನನಗೆ ಯಾವುದೇ ರೀತಿ ಟೆನ್ಷನ್ ಇರೋದಿಲ್ಲ. ಕಾಫಿ ಅಂದಿದ ತಕ್ಷಣ ಚಿಟಿಕೆ ಹೊಡಿಯೋದ್ರಲ್ಲಿ ಕಾಫಿ ರೆಡಿ ಮಾಡ್ತೀನಿ. ಸೊ ಇದೇ ನನ್ನ ಹೊಸ ವರ್ಷಕ್ಕೆ ನನ್ನ ಕಿಚನ್ನಲ್ಲಿ ನಾನು ಅಪ್ಗ್ರೇಡ್ ಮಾಡಿಕೊಂಡಿರುವಂತಹ ನನ್ನ ಕಿಚನ್ ಅಪ್ಲಯನ್ಸಸ್. ಸೊ ಬಿಫೋರ್ ಇದು ಕಾಫಿ ಹೇಗೆ ಮಾಡೋದು ಅಂತ ಹೇಳೋಕ್ಕಿಂತ ಮುಂಚೆ ಅಗ್ಯಾರೋ ಕಾಫಿ ಮೇಕಿಂಗ್ ಮಿಷಿನ್ದು ಕಂಪ್ಲೀಟ್ಲಿ ಸ್ಟೇನ್ಲೆಸ್ ಸ್ಟೀಲ್ ಬಾಡಿ ಆಗಿರುತ್ತೆ. ಸೊ ಯಾವುದೇ ರೀತಿ ರಸ್ಟ್ ಹಿಡಿಯೋದಾಗಲಿ ಆ ಥರದ್ದೇನೂ ಆಗೋದಿಲ್ಲ. ಆ್ಯಂಡ್ ಈಸಿಯಾಗಿ ಕಾಫಿಯನ್ನು ಮಾಡ್ಬೋದು. ಸೊ ಇಲ್ಲಿ ಪವರ್ ಬಟನ್ ಇದೆ. ಸೊ ಇದನ್ನು ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ. ಇಲ್ಲಿ ಈ ಬಟನ್ ಇದೆ, ಇದು ಬಂದು ಎಸ್ಪ್ರೆಸೋ ಬರುತ್ತೆ, ಅಂದರೆ ಕಾಫಿ ಡಿಕಾಕ್ಷನ್ ಆಗುತ್ತೆ. ಆಮೇಲೆ ಇಲ್ಲಿ ಇನ್ನೊಂದು ಬಟನ್ ಇದೆ, ಫ್ರಾತ್ ಮಾಡೋದು, ಅಂದರೆ ನೊರೆ ಬೇಕು ಅಂತಂದರೆ ಹಾಲನ್ನ ಕಾಯಿಸ್ಬಿಟ್ಟು ಈ ಪೈಪಲ್ಲಿ ಹಾಲನ್ನ ಒಂದು ಲೋಟದಲ್ಲಿ ಇಟ್ಬಿಟ್ಟು ಗಿರ್ರ್ ಅನ್ಸಿದ್ರೆ ಫುಲ್ಲು ಈ ಕೆಫಿ ಕಾಫಿ ಡೇಲೆಲ್ಲ ಬರುತ್ತಲ್ವ, ಕ್ರೀಮಾಗಿ ಥಿಕ್ಕಾಗಿ ಎಸ್ಪ್ರೆಸೋ ಕಾಫಿ, ಆ ಥರ ನೀವು ಮನೆಯಲ್ಲೇ ಮಾಡ್ಕೋಬಹುದು. ಇದು ಬಂದು ನೀವು ಕಾಫಿ ಬೀನ್ಸ್ ತೊಗೋಬೇಕು. ನೀವು ಇನ್ಸ್ಟೆಂಟ್ ಕಾಫಿ ಏನು ಡೈರೆಕ್ಟಾಗಿ ಪೌಡ್ರ್ ಹಾಕಿ ಮಾಡೋ ಥರ ಆಗೋದಿಲ್ಲ. ಮನೆಯಲ್ಲೇ ಕುಟ್ಟಿ ಪುಡಿ ಮಾಡಿ ಫ್ರೆಶ್ ಆಗಿ ಮಾಡ್ಕೋಬಹುದು. ಇಲ್ಲಿ ನೋಡಿ ಕಾಫಿ ಬೀಜನೂ ಇಟ್ಕೊಂಡಿದ್ದೀನಿ. ಆ ಕಾಫಿ ಬೀಜನ ಪುಡಿ ಮಾಡೋದಕ್ಕೆ ಇದೊಂದು ಗ್ರೈಂಡರ್ ಇದೆ. ಸೊ ಇದರಲ್ಲಿ ಕಾಫಿ ಬೀಜನ ಹಾಕಿ ಗರ್ರ ಅಂತ ತಿರುಗಿಸ್ಬಿಟ್ರೆ ಪೌಡ್ರ್ ಆಗುತ್ತೆ. ಆ ಪೌಡ್ರನ್ನ ನೀವೇನು ಮಾಡ್ಬೋದು ಅಂತಂದರೆ, ಸೊ ಇದೊಂದು ಮೆಟಲ್ ಫನಲ್ ಕೊಟ್ಟಿದ್ದಾರೆ, ಹಾಗೆ ಒಂದು ಮೆಶ್ ಕಪ್ ಹೋಲ್ಡರ್ ಇದೆ. ಸೊ ಇದರಲ್ಲಿ ಈ ಕುಟ್ಟಿ ಪುಡಿ ಮಾಡಿರುವಂತಹ ಬೀಜದ ಪೌಡರ್ ಇರುತ್ತಲ್ವ, ಆ ಪೌಡರ್ನ ಇದರಲ್ಲಿ ಹಾಕಿ ಇದೊಂದು ಸ್ಪೂನ್ ಕೊಟ್ಟಿದ್ದಾರೆ. ಇದನ್ನು ಕ್ಲೀನಾಗಿ ಇದನ್ನು ಫ್ಲ್ಯಾಟ್ ಮಾಡಬೇಕು, ಅಂದರೆ ಸಮ ಮಾಡಬೇಕು. ಸಮ ಮಾಡಿ ಇಲ್ಲಿಟ್ಟು ಲಾಕ್ ಮಾಡಿದ್ರೆ ಡಿಕಾಕ್ಷನ್ ಬರುತ್ತೆ. ಸೊ ಅದು ಹೆಂಗೆ ಏನು ಅಂತೆಲ್ಲ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ. ಹಾಗೆ ಸೊ ಹಿಂದೆ ಒಂದು ವಾಟರ್ ಕಂಟೈನರ್, ಒಂದು ಟ್ಯಾಂಕ್ ಥರ ಕೊಟ್ಟಿದ್ದಾರೆ. ಇದರಲ್ಲಿ ನೀರು ತುಂಬಿಸಿ ಈ ಬಟನ್ ಆನ್ ಮಾಡಿದ ತಕ್ಷಣ ಫುಲ್ಲು ಇಲ್ಲಿ ಹೀಟ್ ಆಗುತ್ತೆ. ಹೀಟಾಗಿ ಈ ಎಸ್ಪ್ರೆಸೋ ಬಟನ್ ಇದೆ, ಈ ಎಸ್ಪ್ರೆಸೋ ಬಟನ್ನ ಒತ್ತಿದ್ರೆ ನಿಮಗೆ ಡಿಕಾಕ್ಷನ್ ಬರುತ್ತೆ. ಸೊ ಯಾರಿಗೆ ಬ್ಲ್ಯಾಕ್ ಕಾಫಿ ಬೇಕೋ ಬ್ಲ್ಯಾಕ್ ಕಾಫಿ ಕುಡಿಬಹುದು. ಸೊ ಈ ಬಟನ್ನ ಪ್ರೆಸ್ ಮಾಡಿದ್ರೆ ಕಾಫಿ ಡೇಯಲ್ಲಿ ಸಿಗೋ ಅಂತಹ ಕಾಫಿನ ನೀವು ಮನೆಯಲ್ಲೇ ಮಾಡ್ಕೋಬಹುದು. ಸೊ ತುಂಬ ಜನಕ್ಕೆ ಆ್ಯಕ್ಚುಲಿ ಇನ್ಸ್ಟೆಂಟ್ ಕಾಫಿ ಇಷ್ಟ ಆಗೋದಿಲ್ಲ. ಈ ಫಿಲ್ಟ್ರ್ ಕಾಫಿ ಡಿಕಾಕ್ಷನ್ ಹಾಕಿ ಎಲ್ಲ ಮಾಡ್ತಾರಲ್ವ, ಆ ಥರ ಕಾಫಿ ಅಂದ್ರೆ ಇಷ್ಟ. ಕರೆಕ್ಟಾಗಿ ಹೇಳಿದ್ರಿ. ನಮ್ಮ ಅಜ್ಜಿ ಆಗಿರಲಿ, ನಮ್ಮ ಅಮ್ಮ ಆಗಿರಲಿ, ನಮ್ಮ ಪಕ್ಕದ ಮನೆ ಆಂಟಿ ಎಲ್ಲರಿಗೂ ಡಿಕಾಕ್ಷನ್ ಕಾಫಿ ಅಂದ್ರೇ ಇಷ್ಟ. ಅವ್ರು ಏನು ಮಾಡ್ತಿದ್ರು, ಹಿಂದಿನ ದಿನ ರಾತ್ರಿನೇ ಬಿಸಿ ನೀರು ಕಾಯಿಸಿ ಅದು ಕಾಫಿ ಪುಡಿ ಹಾಕಿ ಅದು ಬೆಳಗ್ಗೆ ಎದ್ದ ತಕ್ಷಣ ಅದಕ್ಕೊಂದು ಅಂಡೆ ಥರ ಬರ್ತಿತ್ತು. ಸೊ ಅದರಲ್ಲೆಲ್ಲ ಹಾಕಿ ಡಿಕಾಕ್ಷನ್ ತೆಗೆದು ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ಕಾಫಿ ಕುಡಿತಾಯಿದ್ರು.
ಅವರಿಗೆ ಕಾಫಿ ಕುಡಿಲಿಲ್ಲ ಅಂತಂದರೆ ದಿನ ಸ್ಟಾರ್ಟೇ ಆಗೋದಿಲ್ಲ. ಇವಾಗೆಲ್ಲ ಅದೆಲ್ಲ ಟೈಮ್ ಇದೆಯಾ? ಇಲ್ಲ. ಅದಕ್ಕೆ ನನಗೆ ಸುಲಭ ಆಗಲಿ, ನನಗೆ ಎಸ್ಪೆಷಲಿ ಡಿಕಾಕ್ಷನ್ ಕಾಫಿ ಮಾಡಬೇಕು ಅಂತಂದರೆ ಕಣ್ಣಲ್ಲಿ ಕಾಫಿ ಬರುತ್ತೆ. ಅದಕ್ಕೆ ನನಗೆ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ನಾನು ಯಾಗ್ಯಾರ ಅವರ ಕಾಫಿ ಮೇಕಿಂಗ್ ಮಿಷಿನ್ ತೊಗೊಂಡಿದ್ದೀನಿ. ಇದೊಂದು ಹೇಳಲೇಬೇಕು. ನಮ್ಮ ಕೀರ್ತಿ ಏಂತಿದ ಅಲ್ವಾ, ಅವರು ನಮ್ಮ ಮನೆಗೆ ಲಾಸ್ಟ್ ಟೈಮ್ ಇಂಟರ್ವ್ಯೂಗೆ ಬಂದಾಗ ಕಾಫಿ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಅದೊಂದು ಸೆಗ್ಮೆಂಟೇ ಒಂದು ಸಣ್ಣದ ಒಂದು ಕ್ಲಿಪ್ಪಿಂಗ್ ಮಾಡ್ಕೊಂಡ್ವಿ. ಅದರಲ್ಲಿ ನಾನು ಇನ್ಸ್ಟೆಂಟ್ ಕಾಫಿ ಮಾಡಿ ಆ ಯಪ್ಪಂಗೆ ನಮ್ಮ ಮನೆಗೆ ಬಂದರೆ ಕಾಫಿನೇ ಬೇಡ ಅಂತ ಹೇಳೋ ರೇಂಜಿಗೆ ಮಾಡಿಕೊಟ್ಬಿಟ್ಟಿದ್ದೆ. ಇನ್ಮೇಲಿಂದ ಕೀರ್ತಿ ಏಂತಿಯವ್ರೆ ನಮ್ಮ ಮನೆಗೆ ಬಂದರೆ ನಾನೇ ಕುಟ್ಟಿ ಪುಡಿ ಮಾಡಿ ಬಿಸಿ ಕಾಫಿ ರೆಡಿ ಮಾಡಿಕೊಡ್ತೀನಿ. ಕುಡಿಲೇಬೇಕು, ಆಯಿತಾ? ನೋಡಿ ನನ್ನ ಬಗ್ಗೆ ಎಷ್ಟು ಅನುಕಂಪ ಇದೆ. ಇವಾಗ ಕಾಫಿ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಫಸ್ಟು ಏನು ಮಾಡಬೇಕು ಅಂತಂದರೆ ಈ ರೋಸ್ಟ್ ಆಗಿರುವಂತಹ ಕಾಫಿ ಬೀಜನ ಇದರಲ್ಲಿ ಹಾಕಿ, ಇಲ್ಲೊಂದು ಬಟನ್ ಇದೆ, ಇದನ್ನು ಪ್ರೆಸ್ ಮಾಡಿದ್ರೆ ಸಾಕು ಫುಲ್ ಗ್ರೈಂಡ್ ಆಗುತ್ತೆ. ಸೊ ಇದಕ್ಕೆ ಆ್ಯಕ್ಚುಲಿ ಹಸಿ ಕಾಫಿ ಬೀಜ ಆಗಿರಬಾರ್ದು, ರೋಸ್ಟೆಡ್ ಕಾಫಿ ಬೀನ್ಸ್ನ ಯೂಸ್ ಮಾಡಿದ್ರೆ ನಿಮಗೆ ಕಾಫಿ ತುಂಬ ಚೆನ್ನಾಗಿ ಆಗುತ್ತೆ. ಹೊರಗಡೆ ಎಲ್ಲ ಕಾಫಿ ಬೀಜ ಸಿಗುತ್ತೆ, ಸೊ ನೀವು ಖಂಡಿತವಾಗ್ಲೂ ತೊಗೋಬಹುದು. ಸೊ ಈಗ ಫಸ್ಟು ನಾನು ಅಗರ ಅವರ ಕಾಫಿ ಗ್ರೈಂಡರ್ ಮಿಷಿನಲ್ಲಿ ಕಾಫಿ ಬೀಜನ ಹಾಕ್ತಾಯಿದ್ದೀನಿ. ಸೊ ಮ್ಯಾಕ್ಸಿಮಮ್ ಎಷ್ಟಾಗುತ್ತೋ ಅಷ್ಟು ಕಾಫಿ ಬೀಜನ ಹಾಕೋಬಹುದು. ನಾನು ಈಗ ಕಂಪ್ಲೀಟಾಗಿ ಇಲ್ಲಿವರೆಗೂ ಹಾಕಿದ್ದೀನಿ. ಈಗ ಇದನ್ನು ಲಿಡ್ಡನ್ನ ಕ್ಲೋಸ್ ಮಾಡಿ ಇದನ್ನು ಪ್ರೆಸ್ ಮಾಡಿದ್ರೆ ಸಾಕು, ಪುಡಿ ಮನೇಲೆ ಕುಟ್ಟಿ ಪುಡಿ ಮಾಡ್ಕೊಂಡಿರುವಂಥ ಕಾಫಿ ಪುಡಿ ರೆಡಿ ಆಗುತ್ತೆ. ಸೊ ಈಗ ನನ್ನ ಕಾಫಿ ಪುಡಿ ರೆಡಿಯಾಗಿದೆ. ಆಹಾ ಘಮ ಅಂತ ಇದೆ. ಸೊ ಇದು ವಾಟರ್ ಕಂಟೈನರು, ಇಲ್ಲಿ ನೀರು ಹಾಕಿದ್ರೆ ಫುಲ್ ಬಿಸಿಯಾಗಿ ಅದು ಡಿಕಾಕ್ಷನ್ ಆಗಿ ಬರುತ್ತೆ. ಇಲ್ಲಿ ನಾವು ನೀರು ತುಂಬಿಸ್ಬೇಕು. ಸೊ ಇಲ್ಲಿ ಮ್ಯಾಕ್ಸಿಮಮ್ ಲೆವೆಲ್ವರೆಗೂ ನೀವು ನೀರು ಹಾಕಬೇಕು. ಸೊ ಈಗ ಹಿಂದೆ ನೀರನ್ನ ತುಂಬಿಸಿದ್ದೀನಿ. ಈಗ ಏನು ಮಾಡಬೇಕು ಅಂತಂದರೆ ಪವರ್ ಆನ್ ಬಟನ್ನ ಒತ್ತಿ ಈ ಎಸ್ಪ್ರೆಸೋ ಬಟನ್ನ ಪ್ರೆಸ್ ಮಾಡಬೇಕು. ನೀರು ಬಿಸಿಯಾಗಿ ಒಂದು ಸ್ವಲ್ಪ ನೀರು ಹೊರಗಡೆ ಬರುತ್ತೆ. ಅದಾದಮೇಲೆ ನೀವು ಈ ಫನಲಲ್ಲಿ ಕಾಫಿ ಪೌಡರ್ನ ಹಾಕಿ ಡಿಕಾಕ್ಷನ್ನ ರೆಡಿ ಮಾಡ್ಕೋಬಹುದು. ಸೊ ನೋಡಿದ್ರಲ್ಲ, ಫುಲ್ ಫೈನ್ ಪೌಡರ್ ಆಗಿದೆ. ಈಗ ನಾವು ಫನಲ್ಗೆ ಹಾಕಿ ಡಿಕಾಕ್ಷನ್ ರೆಡಿ ಮಾಡ್ಕೋಬಹುದು. ಸೊ ಈ ಸ್ಪೂನಲ್ಲೇ ಬ್ಯಾಕ್ ಸೈಡ್ ಈ ಥರ ಒಂದು ಫ್ಲ್ಯಾಟ್ ಬೇಸ್ ಇರುತ್ತೆ. ಸೊ ಅದನ್ನು ಈ ಪೌಡರ್ನ ಫುಲ್ಲು ಫ್ಲ್ಯಾಟ್ ಮಾಡುತ್ತೆ. ಸೊ ಈ ಕಾಫಿ ಫನಲ್ನ ಇಲ್ಲಿ ಹೀಗೆ ತೊಗೊಂಡು ಸೊ ಇಲ್ಲಿ ಸೆಂಟ್ರಿಗೆ ಎಳ್ಕೊಂಡ್ರೆ ಇಲ್ಲಿ ಲಾಕ್ ಆಗುತ್ತೆ. ಸೊ ಈಗ ಇಲ್ಲಿ ಕಾಫಿ ಮಗ್ನ ಇಲ್ಲಿ ಇಟ್ಟು ಸೇಮ್ ಇಲ್ಲಿ ಆಲ್ರೆಡಿ ಪವರ್ ಬಟನ್ ಆನ್ ಆಗಿದೆ. ಎಸ್ಪ್ರೆಸೋ ಬಟನ್ನ ಪ್ರೆಸ್ ಮಾಡಿದ್ರೆ ಡಿಕಾಕ್ಷನ್ ಬರುತ್ತೆ. ಕಾಣಿಸ್ತಾ ಇದೆಯಾ? ವಾವ್, ಎಸ್. ಈಗ ಡಿಕಾಕ್ಷನ್ ರೆಡಿ ಇದೆ. ಸೊ ಪರವಾಗಿಲ್ಲ, ಇಲ್ಲಿ ಔಟ್ಲೆಟ್ ಇದೆ. ಇಲ್ಲಿ ಬಂದಿರುವಂಥ ಡಿಕಾಕ್ಷನ್ ಅಥವಾ ವಾಟ್ ಎವರ್ ನೀರಿದೆ ಇಲ್ಲಿ ಸ್ಟೋರ್ ಆಗಿರುತ್ತೆ. ಇದನ್ನು ಆಮೇಲೆ ತೆಗೆದು ನಾವು ನೀರನ್ನ ಚೆಲ್ಲಬಹುದು. ಯಾರಿಗೆ ಬ್ಲ್ಯಾಕ್ ಕಾಫಿ ಕುಡಿಬೇಕು ಅಂತ ಇರುತ್ತೋ ಖಂಡಿತವಾಗ್ಲೂ ನೀವು ಈ ಎಸ್ಪ್ರೆಸೋ ಕಾಫಿನ ಕುಡಿಬಹುದು. ನಿಜವಾಗ್ಲೂ ಘಮ ಹೆಂಗಿದೆ ಅಂತಂದರೆ ವಾವ್. ನಮ್ಮ ಡಿಕಾಕ್ಷನ್ ರೆಡಿ ಇದೆ. ಈಗ ಕ್ಯಾಪುಚಿನೋ ರೆಡಿ ಮಾಡ್ತೀನಿ. ಈಗ ಹಾಲು ನಾನು ಕಾಯಿಸಿಟ್ಕೊಂಡಿದ್ದೀನಿ. ಇದಕ್ಕೆ ನನಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನೂ ಹಾಕ್ಕೊಂಡಿದ್ದೀನಿ. ಈಗ ನಾನು ನೊರೆ ಬರೆಸ್ಕೋಬೇಕು ಅಂತಂದರೆ ಏನು ಮಾಡಬೇಕು, ಇಲ್ಲಿ ಫ್ರಾತ್ ಬಟನ್ ಇದೆಯಲ್ವಾ, ಈ ಫ್ರಾತ್ ಬಟನ್ನ ಪ್ರೆಸ್ ಮಾಡಿ ಹಾಗೆ ಇಲ್ಲೊಂದು ನಾಬ್ ಇದೆ. ಸೊ ನಮಗೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ನಮಗೆ ಆ ಫ್ರಾತ್ ರೆಡಿ ಮಾಡ್ಕೋಬೇಕು, ಈ ನಾಬ್ನ ತಿರುಗಿಸಿದ್ರೆ ಅಷ್ಟು ತಿಕ್ಕಾಗಿ ಕ್ರೀಮಿಯಾಗಿ ನಮಗೆ ಕಾಫಿ ಅಥವಾ ಹಾಲು ರೆಡಿ ಆಗುತ್ತೆ. ಸೊ ಈಗ ನಾನು ಹಾಲು ಕಾಯಿಸಿಟ್ಕೊಂಡಿದ್ದೀನಿ. ಲುಕ್ ಅಟ್ ದಿಸ್. ಸೊ ನನ್ನ ಫ್ರಾತ್ ರೆಡಿ ಆಗಿದೆ. ಈಗ ಇದಕ್ಕೆ ಡಿಕಾಕ್ಷನ್ನ ಮಿಕ್ಸ್ ಮಾಡಿ ಕಾಫಿನ ನನ್ನ ಹಸ್ಬೆಂಡ್ಗೆ ಕೊಡ್ತೀನಿ. ನಾನು ಹೊಸದಾಗಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅನ್ಕೋತಾ ಇದ್ದೀನಿ. ಅದೇನಪ್ಪ ಅಂತಂದರೆ ಆ ಕಾಫಿಯ ಬಿಸಿ ಬಿಸಿ ಕಾಫಿ ಯಾರಿಗೆ ಬೇಕು ಕಾಫಿ. ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ನೀವು ನಮ್ಮ ಮನೆಗೆ ಬರಬಹುದು. ಸೂಪರ್ ಆಗಿರುವಂತಹ ಕಾಫಿನ ನನ್ನ ಕೈಯಾರ ಮಾಡಿ ಕೊಡ್ತೀನಿ. ಈ ಆಟಕ್ಕೆ ನಾನಿಲ್ಲ. ಬನ್ನಿ ಇವಾಗ ಹೋಗಿ ಕೊಡೋಣ. ಭಯ್ಯ ಕಾಫಿ ಲೇಲೋ. ಕಾಫಿ ಅಚ್ಚೆ ಕಾಫಿ ಅಚ್ಚೆ
ಮೇನೆ ಬೆನಾಯ ಚೆನ್ನಾಗಿದೆ ಅಂತಂದರು. ಚೆನ್ನಾಗಿದೆ. ನೀವು? ಓಹೋ, ನಮ್ಮ ಕನ್ನಡದವ್ರು ಸಿಕ್ಕಿದ್ದಾರೆ. ಕಾಫಿ ತಗೊಳ್ಳಿ, ಕಾಫಿ ಕುಡೀರಿ. ಹೆಂಗಿದೆ ಅಂತ ಹೇಳಿ. ಚೆನ್ನಾಗಿದೆ. ಚೆನ್ನಾಗಿದೆಯಾ? ಹೌದು. ನಾನು ಹೊಸ ಮಿಷಿನ್ ತೊಗೊಂಡಿದ್ದೀನಿ ಕಾಫಿ ಮಾಡಿ, ಅದಕ್ಕೆ ಮಾಡಿ ಕೊಡ್ತಾ ಇದ್ದೀನಿ. ಹೆಂಗಿದೆ? ಚೆನ್ನಾಗಿದೆ. ಚೆನ್ನಾಗಿದೆಯಾ? ಹೌದು. ಕರೆಕ್ಟಾಗಿದೆಯಂತೆ. ನಮ್ಮ ಯಜಮಾನ್ರಿಗೆ ಕಾಫಿ ಕೊಡೋಣ ಅಂತ ಅಂದ್ಕೊಂಡೆ, ಅವರು ಇನ್ನೂ ಬಂದಿಲ್ಲ. ಹಾಗಾಗಿ ನಾನು ನಮ್ಮ ಮನೆ ಎದುರುಗಡೆ ಕನ್ಸ್ಟ್ರಕ್ಷನ್ ಆಗ್ತಿದೆ ಅಲ್ವಾ, ಸೊ ಅಲ್ಲಿ ಹೋಗಿ ಒಂದಷ್ಟು ಜನಕ್ಕೆ ಕಾಫಿ ಕೊಟ್ಬಿಟ್ಟು ಬಂದೆ. ಅವರು ಇಷ್ಟಪಟ್ಟರು. ಸೊ ಫೈನಲಿ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ನೀವು ಸಹ ಅಗೋರಾ ಅವರ ಕಾಫಿ ಮೇಕಿಂಗ್ ಮಿಷಿನ್ ಪರ್ಚೇಸ್ ಮಾಡ್ಕೋಬೇಕು ಅಂತಂದರೆ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ನ ಮೆನ್ಷನ್ ಮಾಡಿರ್ತೀನಿ. ಈ ಕೂಡಲೇ ಹೋಗಿ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ನಾನು ಏನಕ್ಕೆ ಹೋಗಿ ಅಲ್ಲಿ ಕಾಫಿ ಕೊಟ್ಟಿದ್ದು ಅಂತಂದರೆ, ಅದು ನಮ್ಮನೆ ಅಲ್ಲ, ಬಟ್ ಸ್ಟಿಲ್ ಪಾಪ ಅವರು ತುಂಬ ಕಷ್ಟಪಟ್ಟು ಬೆಳಗ್ಗೆಯಿಂದ ಕೆಲಸ ಮಾಡ್ತಿರ್ತಾರೆ. ಸೊ ಹಾಗಾಗಿ ನಮ್ಮ ಕೈಯಲ್ಲಾದದ್ದು ಒಂದು ಸ್ವಲ್ಪ ನಾವು ಅವರಿಗೆ ಹೆಲ್ಪ್ ಮಾಡೋಣ ಅಂತ ಹೋಗಿ ಕೊಟ್ಟಿದ್ದು. ನಿಮ್ಮ ಸುತ್ತಮುತ್ತ ಯಾರಾದರೂ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ನಿಮ್ಮ ಕೈಯಲ್ಲಾದ ಸಹಾಯನ ನೀವು ಮಾಡಿ. ಸೊ ನಾನು ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನು ಮಾತ್ರ ಮರಿಬೇಡಿ. ಥಾ ಬಾಯ್, ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ.